ಕುಂಭದ್ರೋಣ ಮಳೆಯಿಂದಾಗಿ ಉಕ್ಕಿ ಹರಿತಾ ಇರುವ ಕಪಿಲಾ ನದಿ ಕಬಿನಿ ಜಲಾನಯನ ಪ್ರದೇಶದಲ್ಲಿ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ಕುಂಭದ್ರೋಣ ಮಳೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಾಗಿದೆ. ಸುಮಾರು 50,000 ಕ್ಯೂಸೆಕ್ ಹೆಚ್ಚಳವಾಗಿದೆ. ಜಲಾಶಯದ ಹೊರಹರಿವು ಕೂಡ 50,000 ಕ್ಯೂಸೆಕ್ ಇದೆ. 9 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ 50,000 ಕ್ಯೂಸೆಕ್ ಹೊರಹರಿವು ಮಾಡಲಾಗ್ತಾ ಇದೆ. ಮೈಸೂರಿನ ನಂಜನಗೂಡಿನಲ್ಲಿ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ನಂಜನಗೂಡಿನ ತಗ್ಗು ಪ್ರದೇಶಗಳ ಜನರಲ್ಲಿ ಒಂದು ರೀತಿಯ ಆತಂಕ ಕೂಡ ಮನೆ ಮಾಡಿದೆ. ನಂಜನಗೂಡಿನ ಹಳ್ಳದ ಕೇರಿ ಬಡಾವಣೆಗೆ ಈಗಾಗಲೇ ನದಿ ನೀರು ನುಗ್ಗಿದೆ. ಮತ್ತಷ್ಟು ಪ್ರದೇಶಗಳು ಜಲಾವೃತವಾಗುವ ಭೀತಿಯಲ್ಲಿದ್ದಾರೆ ಅಲ್ಲಿನ ಜನ. ಮೈಸೂರಿನಿಂದ ಸುತ್ತೂರಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೂಡ ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಇನ್ನು ಕಬಿನಿ ಒಳಹರಿವು ಹೆಚ್ಚಾದರೆ ಹೊರಹರಿವು ಕೂಡ ಮತ್ತಷ್ಟು ಹೆಚ್ಚಳವಾಗಿದೆ. ತಗ್ಗು ಪ್ರದೇಶದಲ್ಲಿ ವಾಸಿಸ್ತಾ ಇರುವ ಜನರ ಸ್ಥಳಾಂತರಕ್ಕೆ ಇದೀಗ ಸೂಚನೆ ನೀಡಲಾಗಿದೆ. ಸುರಕ್ಷಿತ ಪ್ರದೇಶಗಳತ್ತ ತೆರಳುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನೀರಿನ ಮಟ್ಟ ಹೆಚ್ಚಾಗ್ತಾ ಇರುವುದರಿಂದ ಕಪಿಲಾ ನದಿಗೆ ಇಳಿಯದಂತೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯ ತುಂಬಿದ್ದು ಇದೀಗ ಹೊರಹರಿವಿನ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಪುಟ್ಟಪ್ಪ, ಕಬಿನಿ ಜಲಾಶಯ ಇದೀಗ ತುಂಬಿದ್ದು ಈಗಾಗಲೇ 50,000 ಕ್ಯೂಸೆಕ್ ನೀರನ್ನು ಹೊರಹರಿವಾಗಿ ಬಿಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಷ್ಟೇ ಪ್ರಮಾಣದಲ್ಲಿ ಒಳಹರಿವು ಕೂಡ ಇರುವಂತದ್ದು. 9 ವರ್ಷಗಳ ಬಳಿಕ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹೊರ ಬಿಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಸೊ ಆ ಭಾಗದ ಸುತ್ತಮುತ್ತದಲ್ಲಿ ಯಾವ ರೀತಿಯಾಗಿ ಒಂದು ರೀತಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ? ಸೌಮ್ಯ, ಮೈಸೂರಿನ ಎಚ್ಡಿ ಕೋಟೆಯಲ್ಲಿರುವಂತಹ ಕಪಿಲಾ ಜಲಾಶಯದಿಂದ ಒಟ್ಟು 50,000 ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ಹೊರಗೆ ಬಿಡಲಾಗಿದೆ. ಜಲಾಶಯಕ್ಕೆ 49,000 ಕ್ಯೂಸೆಕ್ಸ್ ನೀರು ಒಳಹರಿವು ಇರುವುದರಿಂದ ಜಲಾಶಯ ಸಂಪೂರ್ಣವಾಗಿ 2,284 ಅಡಿಯ ತನ್ನ ಗರಿಷ್ಠ ಮಟ್ಟದಲ್ಲಿ 2,083 ಅಡಿಗಳನ್ನ ತುಂಬಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಒಳಹರಿವು ಎಷ್ಟು ಬರ್ತಾ ಇದೆ ಅಷ್ಟು ಪ್ರಮಾಣವನ್ನ ಸಂಪೂರ್ಣವಾಗಿ ಹೊರಹರಿವಾಗಿ ಹರಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈಗ ಸಂಜೆ 20 ನಿಮಿಷದ ಹಿಂದಷ್ಟೇ 50,000 ಕ್ಯೂಸೆಕ್ಸ್ಗೆ ಹೊರಹರಿವನ್ನ ಏರಿಕೆ ಮಾಡಲಾಗಿದೆ. ಸುಮಾರು 9 ವರ್ಷಗಳ ನಂತರ ಅಂದ್ರೆ 2009ರಲ್ಲಿ ಮಳೆ ಬಿದ್ದಾಗ 70,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗಿತ್ತು. ಅದು ಜಲಾಶಯದ ಇತಿಹಾಸದಲ್ಲೇ ಗರಿಷ್ಠವಾದಂತ ಹೊರಹರಿವಾಗಿತ್ತು. ಅದನ್ನು ಬಿಟ್ರೆ ಇವತ್ತು ಅಂದ್ರೆ 9 ವರ್ಷಗಳ ನಂತರ 50,000 ಕ್ಯೂಸೆಕ್ಸ್ ನೀರನ್ನ ಹೊರಹರಿವನ್ನ ಬಿಟ್ಟು ದಾಖಲೆ ಪ್ರಮಾಣದಲ್ಲಿ ಹೊರಹರಿವನ್ನ ಹರಿಸಲಾಗ್ತಾ ಇದೆ. ಸಂಪೂರ್ಣವಾಗಿ ಕೇರಳದ ವೈನಾಡಿ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಅತಿ ಹೆಚ್ಚು ನೀರು ಕಬಿನಿ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಆ ಎಲ್ಲ ನೀರನ್ನು ಸಂಪೂರ್ಣವಾಗಿ ಜಲಾಶಯದ ಭರ್ತಿ ಮಾಡಿಕೊಂಡು ಬರುವಂತ ಎಲ್ಲ ನೀರನ್ನು ಹೊರಗಡೆ ಬಿಡ್ಲಾಗ್ತಾ ಇದೆ. ಇನ್ನು ಕಬಿನಿಯಿಂದ ನೀರು ಬಿಟ್ಟಿರೋದ್ರಿಂದ ಕಪಿಲಾ ಪಾತ್ರದ ಅಕ್ಕಪಕ್ಕದಲ್ಲಿ ಅಂದ್ರೆ ನದಿಯ ದಡಗಳಲ್ಲಿ ಮತ್ತು ಇಕ್ಕೆಲೆಗಳಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಾಕಷ್ಟು ನೆರೆ ಭೀತಿಯೂ ಸಹ ಉಂಟಾಗಿದೆ. ನಂಜನಗೂಡಿನಲ್ಲಿ ಈಗಾಗಲೇ 2 ಬಡಾವಣೆಗಳು ಮುಕ್ತಾಯವಾಗಿದ್ದು, ಒಂದು ಪರಶುರಾಮ ದೇಗುಲವೂ ಸಹ ಮುಳುಗಡೆಯಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಂದ ಏನು ಕಾವೇರಿ ಜಲಾನಯದ ಅಧಿಕಾರಿಗಳು ನದಿ ಪಾತ್ರ ಜನರು ಎಚ್ಚರಿಕೆಯಿಂದ ಇರಬೇಕು ಮತ್ತು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅನ್ನೋ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತು ತಮಿಳುನಾಡಿಗೆ ಎಷ್ಟು ಈ ಬಾರಿ ಕೋಟಾದ ನೀರನ್ನ ಬಿಡಬೇಕು ಅವೆಲ್ಲವನ್ನು ಸಹ ಕಬಿನಿ ಜಲಾಶಯದಿಂದಲೇ ಬಿಡಬಹುದು ಅನ್ನೋ ಒಂದು ಮುನ್ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಸೌಮ್ಯ, ಅತಿ ಹೆಚ್ಚು ಮಳೆ ಆಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆ ಕೂಡ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯಾ? ಖಂಡಿತ ಸೌಮ್ಯ, ಈಗಾಗಲೇ ಇನ್ನೂ 3-4 ದಿನಗಳ ಕಾಲ ಮಳೆ ಹೆಚ್ಚಾಗುತ್ತೆ ಮತ್ತು ಕೇರಳದಲ್ಲಿ ಮಳೆ ಮುಂದುವರಿತಾ ಇರೋದ್ರಿಂದ ಅದಕ್ಕೆ ಬೇಕಾದಂತ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತದ್ದು ಮತ್ತು ಆ ಭಾಗದಲ್ಲಿ ಏನಾದ್ರೂ ಬೆಳೆ ಬೆಳೆದಿರೋದು ನಾಶವಾದ್ರೆ ಅದನ್ನ ಪರಿಹಾರ ಕೊಡುವಂತಹ ಕೆಲಸಕ್ಕೂ ಸಹ ಕಾವೇರಿ ಜಲಾನಯನ ಪ್ರದೇಶದ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಜಲಾಶಯದ ಸುರಕ್ಷತೆಯನ್ನ ನೋಡ್ಕೊಳ್ತಾ ಇರುವಂತಹ ಅಧಿಕಾರಿಗಳು ಬರುವಂತ ಎಲ್ಲ ನೀರನ್ನ ಔಟ್ಫ್ಲೋ ಆಗಿ ಬಿಡ್ತಾ ಇರೋದ್ರಿಂದ ಜಲಾಶಯದ ಭದ್ರತೆ ಸುರಕ್ಷತೆಯನ್ನು ಸಹ ಅತ್ಯಂತ ಗಮನದಲ್ಲಿಟ್ಕೊಂಡು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸೌಮ್ಯ, ಧನ್ಯವಾದ ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ಗೆ ನಿರ್ಗಮಿತ ಅಧ್ಯಕ್ಷ ಪರಮೇಶ್ವರ್ ಅಧಿಕಾರ ಹಸ್ತಾಂತರ ಮಾಡಿದರು. ಕಟ್ಟಡ, ಬ್ಯಾಂಕ್ ಖಾತೆ, ಕೊಠಡಿ ಸೇರಿದಂತೆ ಎಲ್ಲ ಕೀಗಳನ್ನು ಜಿ ಪರಮೇಶ್ವರ್ ಅವರು ದಿನೇಶ್ ಗುಂಡೂರಾವ್ಗೆ ಹಸ್ತಾಂತರ ಮಾಡಿದರು. ಈ ವೇಳೆ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಜೊತೆ ಇತರೆ 3 ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ನೂತನ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಉಪಸ್ಥಿತರಿದ್ದರು. ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೂ, ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ.
Handing over office, handing over charge. All the property of the